ಹಲೋ ಮಕ್ಕಳೇ, ನಾನಿವಾಗೆ ನಿಮಗೆ ತುಂಬ ಉಪಯುಕ್ತವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನಿಮಗೆ ಈ ಥರ ಮಾಹಿತಿ ಬೇಕು ಅಂತ ಹೇಳಿದ್ರೆ ಮರೀದೆ ಏನು ಮಾಡಿ ಗೊತ್ತಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾವುದು ನಮ್ಮ ಚಾನಲು? SSLC ಎಟ್ ಪರೀಕ್ಷೆ. SSLC ಪರೀಕ್ಷೆ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮಕ್ಕಳೇ, ಏನು ಮ್ಯಾಮ್ ಇವತ್ತು ಇಂಪಾರ್ಟೆಂಟ್ ನಿಮಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆಗಳು ಬರ್ತಾ ಇದೆಯಾ? ಬರಲೇಬೇಕು ಮಕ್ಕಳೇ. ಇವತ್ತು ನಾನು ಪತ್ರಲೇಖನದ ಫಾರ್ಮ್ಯಾಟ್ಸ್ಗಳು ಚೇಂಜ್ ಆಗಿದೆಯಲ್ಲ, ಅದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಫಾರ್ಮ್ಯಾಟ್ ಏನು ಗೊತ್ತಾ ನಮಗೆ? ಖಾಸಗಿ ಪತ್ರ. ಖಾಸಗಿ ಪತ್ರದಲ್ಲಿ ಏನಾಗಿದೆ ಅಂತ ಹೇಳಿದರೆ ನಿಮಗೆ ಗೊತ್ತಿರಬೇಕು, ಟೆಕ್ಸ್ಟ್ ಬುಕ್ಕಲ್ಲಿ ಕ್ಷೇಮ, ಶ್ರೀ ಈ ಥರ ಎಲ್ಲ ಕೊಟ್ಟಿಲ್ಲ, ಹೌದಾ? ಆದರೆ ನಿಮ್ಮ LBAದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಕ್ಷೇಮ, ಶ್ರೀ ಎಲ್ಲ ಕೊಟ್ಟಿದ್ದಾರೆ. ಹಾಗಿದ್ರೆ ಕ್ಷೇಮ, ಶ್ರೀ ಮತ್ತು ಇವರಿಂದ ಲಾಸ್ಟಲ್ಲಿ ದಿನಾಂಕ ಬಂದಿದೆ. ಲಾಸ್ಟಲ್ಲಿ ಏನಾಗಿದೆ? ದಿನಾಂಕ ಬಂದಿದೆ, ಹೌದಾ? ಹಾಗಿದ್ರೆ ಮ್ಯಾಮ್ ಯಾವ ಫಾರ್ಮ್ಯಾಟ್ ಫಾಲೋ ಮಾಡಬೇಕು ಮ್ಯಾಮ್ ಅಂತ ಹೇಳಿದರೆ, ಪ್ರಥಮ ಭಾಷೆ ಮಕ್ಕಳಿಗೆ ಮಾತ್ರ ಈ ಫಾರ್ಮ್ಯಾಟ್ ಇರೋದು. ನಿಮಗೆ ದ್ವಿತೀಯ ಭಾಷೆ ಮಕ್ಕಳಿಗೆ ಚೇಂಜ್ ಆಗಿಲ್ಲ. ಪ್ರಥಮ ಭಾಷೆ ಮಕ್ಕಳು ನಿಮ್ಮ ಶಾಲೆಯಲ್ಲಿರುವ ಶಿಕ್ಷಕರು ಯಾವ ಫಾರ್ಮ್ಯಾಟನ್ನು ಫಾಲೋ ಮಾಡಿ ಅಂತ ಹೇಳ್ತಾರೆ, ಅದೇ ಫಾರ್ಮ್ಯಾಟನ್ನು ಫಾಲೋ ಮಾಡಿ ಮಕ್ಕಳೇ. ಇಲ್ಲಿ ನೋಡಿ, ಇಲ್ಲೇನಾಗಿದೆ ಅಂತ ಹೇಳಿದರೆ ನಿಮ್ಗೆ ಗೊತ್ತು. ನಾವು ಪ್ರೀತಿಯ ಅಂತ ಹೇಳಿ ಗೆಳೆಯ ಗೆಳತಿಗೆ ಬರಿಬೇಕಾದ್ರೆ ಬರಿತೀವಿ. ಅಪ್ಪ ಅಮ್ಮಗೆ ಬರಿಬೇಕಾದ್ರೆ ನಾವೇನಂತ ಹೇಳ್ತೀವಿ? ಅಮ್ಮಗೆ ಬರಿಬೇಕಾದ್ರೆ ಪೂಜ್ಯ ಅಮ್ಮ ಅಥವಾ ತಾಯಿಯವರಿಗೆ ಅಥವಾ ಮಾತೋಶ್ರೀ ಅವರಿಗೆ ಯಾವ್ದು ಬರೆದ್ರು ಓಕೆ. ತಂದೆಗೆ ಬರಿಬೇಕಾದ್ರೆ ತೀರ್ಥರೂಪ ಅಂತ ಬರಿತೀವಿ. ತೀರ್ಥರೂಪ ಚಿಕ್ಕಪ್ಪ ದೊಡ್ಡಪ್ಪ ಇದ್ರೆ ತೀರ್ಥರೂಪ ಸಮಾನರಾದ ಅಂತ ಹೇಳಿ ಬರಿತೀವಿ. ಸೇಮ್ ಟು ಸೇಮ್ ಹಾಗೆ, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಮತ್ತು ಇಲ್ಲಿ ನಿಮ್ಮ ಸಿಗ್ನೇಚರ್ ಅಂದರೆ ಇಂತಿ ನಿಮ್ಮ ಮಗಳು, ಇಂತಿ ನಿಮ್ಮ ಗೆಳತಿ ಎಲ್ಲ ಬರಿತಿದ್ವಲ್ಲ, ನಾವು ಈ ಕಡೆ ಬರಿತಿದ್ವಿ, ಹೌದಾ? ಇಲ್ಲಿ ಬರಿತಿದ್ವಲ್ಲ, ಈಗ ಇಲ್ಲಿ ಬಂದಿದೆ, ಓಕೆನಾ? ಆಮೇಲೆ ಲಾಸ್ಟಲ್ಲಿ ಹೊರವಿಳಾಸ ಬರಿಬೇಕು. ಇವರಿಗೆ ಇವರಿಂದ, ಫಸ್ಟು ಇವರಿಗೆ ಇವರಿಂದ. ಮ್ಯಾಮ್ ಹಿಂಗೆ ಚೇಂಜ್ ಮಾಡ್ಬೋದಾ ಅಂತ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಒಟ್ಟು ಹೊರವಿಳಾಸ ಅಂತಿದ್ದು ಇವರಿಗೆ ಇವರಿಂದ ಇರಬೇಕು, ಸರಿನಾ? ಓಕೆ, ಇದಿಷ್ಟು ನಿಮ್ಮ ಏನಾಗಿದೆ ಅಂತ ಹೇಳಿದರೆ LBA ಫಾರ್ಮ್ಯಾಟಲ್ಲಿ ಬಂದಿದೆ ಮಕ್ಕಳೇ. ಇದು LBA ಫಾರ್ಮ್ಯಾಟ್, ಓಕೆ? LBA ಫಾರ್ಮ್ಯಾಟಲ್ಲಿ ಈ ಖಾಸಗಿ ಪತ್ರ ಬಂದಿದೆ. ಹಾಗೆಯೇ ನಿಮ್ಮ MQP ಸೊಲ್ಯೂಷನ್, ಓಕೆ? MQP ಸೊಲ್ಯೂಷನಲ್ಲಿ ಕೂಡ ಏನಾಗಿದೆ ಅಂತ ಹೇಳಿದರೆ ಇದೇ ಫಾರ್ಮ್ಯಾಟ್ ಫಾಲೋ ಮಾಡಿದ್ದಾರೆ. ಅಲ್ಲಿ ಏನು ಚೇಂಜಸ್ ಮಾಡಿಲ್ಲ. ನೋಡಿ, ಕ್ಷೇಮ, ಶ್ರೀ, ಆಮೇಲೆ ಇವರಿಂದ ಇಲ್ಲಿ ಅವರ ಊರು ಬಂದಿದೆ, ಅಂದರೆ ಅವ್ರ ಅಡ್ರೆಸ್ ಕಂಪ್ಲೀಟಾಗಿ ಬಂತಲ್ವ ಅಲ್ಲಿ. ಆಮೇಲೆ ದಿನಾಂಕ ಬಂದಿದೆ. ಇಲ್ಲಿ ನೋಡಿ ಮತ್ತೆ ಪ್ರೀತಿಯ ನಾರ್ಮಲ್, ಓಕೆ? ಇಲ್ಲಿ ನೋಡಿ, ಇಲ್ಲಿ ಹೊರವಿಳಾಸ ಅಂತ ಬರೆದು ಇವರಿಗೆ ಮತ್ತು ಇವರಿಂದ ಅಂತ ಬರೆದಿದ್ದಾರೆ. ಏನು ಚೇಂಜಸ್ ಇಲ್ಲ. ಹಾಗಿದ್ರೆ ಇದು ನಿಮಗೆ ಖಾಸಗಿ ಪತ್ರ ಬರಿಬೇಕಾದ್ರೆ ಯಾವುದೇ ಕನ್ಫ್ಯೂಷನ್ ಇಲ್ಲ. ಯಾಕಂದರೆ LBAದಲ್ಲೂ ಒಂದೇ ಫಾರ್ಮ್ಯಾಟನ್ನು ಫಾಲೋ ಮಾಡಿದ್ದಾರೆ, ಮತ್ತು ನಿಮ್ಮ MQP ಸೊಲ್ಯೂಷನಲ್ಲೂ ಕೂಡ ಒಂದೇ ಫಾರ್ಮ್ಯಾಟ್ ಇದೆ. ಹಾಗಿದ್ರೆ ಇದು MQP ಸೊಲ್ಯೂಷನ್ನು, ಇನ್ನೊಂದು ಹೇಳಿದ್ನಲ್ಲ ಅದು ಏನಾಗಿದೆ? LBA ಫಾರ್ಮ್ಯಾಟು, ಸರಿನಾ ಮಕ್ಕಳೇ? ಹಾಗಿದ್ರೆ ಇವೆರಡರಲ್ಲಿ ಯಾವ್ದು ಫಾಲೋ ಮಾಡಬೇಕು ಅಂದರೆ ನಿಮ್ಮ ಶಿಕ್ಷಕರು ಯಾವುದನ್ನು ಫಾಲೋ ಮಾಡಿ ಅಂತಾರೆ ಅದನ್ನೇ ಫಾಲೋ ಮಾಡಿ ಮಕ್ಕಳೇ. ಇಲ್ಲಿ ವ್ಯಾವಹಾರಿಕ ಪತ್ರ, ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಇದು MQP ಸೊಲ್ಯೂಷನ್ನಿಂದ ಬಂದಿರೋದು. MQP ಸೊಲ್ಯೂಷನ್ನಿಂದ ಇವರು ಸ್ಥಳ, ದಿನಾಂಕ ಇವರಿಂದ ಎಲ್ಲ ಒಂದೇ ಸೈಡಲ್ಲಿದೆ. ನೋಡಿ, ಇಲ್ಲಿ ನೋಡಿ, ಎಲ್ಲ ಒಂದೇ ಸೈಡಲ್ಲಿದೆಯಾ? ಇದು ಇಲ್ಲಿರ್ತಿತ್ತಲ್ವ, ಈ ಕಡೆಯಿಂದ ಈ ಕಡೆ ಶಿಫ್ಟ್ ಆಗಿದೆ. ಸ್ಥಳ, ದಿನಾಂಕ ಇವರಿಂದ ಇವರಿಗೆ, ಮಾನ್ಯರೇ ವಿಷಯ, ಆಮೇಲೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸ ಇಲ್ಲೇ ಬಂದಿದೆ. ಹೊರವಿಳಾಸ, ಇದಕ್ಕೂ ಹೊರವಿಳಾಸ ಬರೆದು ಇವರಿಗೆ ಇವರಿಂದ ಬರಿಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಇದು MQP ಸೊಲ್ಯೂಷನಲ್ಲಿ ಬಂದಿದೆ, ಓಕೆನಾ? ನೆಕ್ಸ್ಟ್ ಇನ್ನೊಂದು ಫಾರ್ಮ್ಯಾಟ್ ಇದೆ ಮಕ್ಕಳೇ. ಏನಾಗಿದೆ ಅಂತ ಹೇಳಿದರೆ ಅದು ನಿಮ್ಮ LBA ಫಾರ್ಮ್ಯಾಟ್. LBAದಲ್ಲಿ ಏನು ಮಾಡಿದ್ದಾರೆ ಅಂದರೆ ಸ್ಥಳ, ದಿನಾಂಕ ಈ ಕಡೆ ಕೊಟ್ಟಿದ್ದಾರೆ. ಆಮೇಲೆ ಇಂದ ಇವರಿಗೆ, ಮಾನ್ಯರೇ ವಿಷಯ, ವಂದನೆಗಳೊಂದಿಗೆ ಇಲ್ಲೇ ನಿಮ್ಮ ಏನು ಮಾಡಿದ್ದಾರೆ? ಸಿಗ್ನೇಚರ್ ಹಾಕೋದು, ಅಂದರೆ ತಮ್ಮ ವಿಶ್ವಾಸಿ ಅಂತ ಬರಿತಿದ್ವಲ್ಲ, ಸಹಿ ಹಾಕೋದು ಇಲ್ಲಿ ಬಂದಿದೆ. ಹೊರವಿಳಾಸ ಇಲ್ಲೂ ಕೂಡ ಸೇಮ್ ಟು ಸೇಮ್ ಇದೆ. ಓನ್ಲಿ ಒನ್ ಚೇಂಜಸ್ ಅಂದರೆ ಈ ದಿನಾಂಕ ಮತ್ತು ಸ್ಥಳ, ಸರಿನಾ ಮಕ್ಕಳೇ? ಹಾಗಿದ್ರೆ ನೀವು ಏನು ಮಾಡಿ ಗೊತ್ತಾ, ನಿಮ್ಮ ಶಾಲೆಯಲ್ಲಿ ಶಿಕ್ಷಕರಿದ್ದಾರಲ್ವ, ಆ ಶಿಕ್ಷಕರು ಯಾವ ಫಾರ್ಮ್ಯಾಟನ್ನು ಫಾಲೋ ಮಾಡಿ ಅಂತ ಹೇಳ್ತಾರೆ ಅದೇ ಫಾರ್ಮ್ಯಾಟನ್ನು ಫಾಲೋ ಮಾಡಿ ಮಕ್ಕಳೇ, ಸರಿನಾ? ಓಕೆ ಮಕ್ಕಳೇ, ನಾನು ಹೇಳಿರೋತಕ್ಕಂಥ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತಾ ಮಕ್ಕಳೇ? ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಮಕ್ಕಳೇ. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.